ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ದುರ್ಗಾ ದುರ್ಗಾ ದುರ್ಗಾ, ಒಂದು ನಿಮಿಷ ಕಣೆ, ನಾನು ನಿನ್ ಜೊತೆ ಮಾತಾಡ್ಬೇಕು. ಛೆ ಇವನ್ ಜೊತೆ ನಾನು ಯಾಕೆ ಮಾತಾಡ್ಬೇಕು? ದುರ್ಗಾ ದುರ್ಗಾ ಪ್ಲೀಸ್ ಕಣೆ, ನಾ ಒಂದ್ ಸ್ವಲ್ಪ ಮಾತಾಡ್ಬೇಕು ನಿನ್ ಜೊತೆ. ಎಷ್ಟು ಕೊಬ್ಬು ಇವಳಿಗೆ. ದುರ್ಗಾ, ನಾನಿಷ್ಟು ಪ್ರೀತಿಯಾಗಿ ನಿನ್ ಜೊತೆ ಮಾತಾಡ್ಬೇಕಂದ್ರು ಮಾತಾಡ್ಲಾರ್ದನೆ ಹಾಗೇನೆ ಕಾರ್ ಎತ್ಕೊಂಡು ಹೋಗ್ತಿದೀಯಾ? ಏನ್ ಮಾಡ್ಲಿ ನಾನು? ಹಲೋ, ಹೇಳು ಗೆಳೆಯ, ಏನು ಫೋನ್ ಮಾಡ್ಬಿಟ್ಟಿದ್ಯಾ? ತಲೆ ಕೆಟ್ಟು ಹುಚ್ಚಾಸ್ಪತ್ರೆಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ. ನಿನ್ನ ಫೋನ್ ಸಿಕ್ತು, ಅದಕ್ಕೇನೆ ನಿನ್ನ ನಂಬರ್ಗೆ ಫೋನ್ ಮಾಡಿದೆ. ಅಂದ್ರೇನು, ಇದೇನು ಮೆಂಟಲ್ ಹಾಸ್ಪಿಟಲ್ ಅಂತ ಮಾಡ್ಬಿಟ್ಟಿಯೇನೆ ಹಿಂಗೆ? ಅಂದ್ರೆ ನಾನು ಹುಚ್ಚಾಸ್ಪತ್ರೆ ಡಾಕ್ಟರಾ? ಈಗೇನು ಮರ್ಯಾದೆಯಾಗಿ ಫೋನಲ್ಲಿ ಮಾತಾಡ್ತೀವೋ ಹೆಂಗೋ? ಸರಿ ಆಯ್ತು ಬಿಡು ಸಮರ್ಥ್. ಯಾಕೋ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಹೌದು, ಯಾಕೆ ಶಿಟ್ಟು ನೆತ್ತಿಗೇರ್ಬಿಟ್ಟಿದೆ? ಎಲ್ಲರ ಮೇಲ್ ಹಾಕೊಂಡು ಹೋಗ್ತಾ ಇದೆಯಾ ನೋಡು, ಶಿಟ್ನ ಕರೆಕ್ಟಾಗಿ ಹಿಡ್ಕೊಂಡ್ಬಿಡೋದನ್ನ. ಈಗೇನು ನನ್ನ ಮಾತು ಕೇಳಿಸ್ಕೊಳ್ಳಲ್ವೋ? ಹೇಳು. ನಿನ್ನ ಫ್ರೆಂಡ್ಗೆ ಬಂದಿರುವ ಅಹಂಕಾರವನ್ನು ಇಡೀ ಬೆಂಗಳೂರಿಗೆ ಸರಬರಾಜು ಮಾಡ್ಬೋದು ನೋಡು. ಅಲ್ಲ ಕಣೋ, ನಾನೇ ಸೋತು ಅವಳನ್ನ ಮಾತಾಡಿಸುವ ಸಲುವಾಗಿ ಮನೆಗೆ ಬಂದ್ರೆ ಬೇಕಂತಲೇ ಆ ಜಯಪ್ರಕಾಶ್ ಇದನ್ನಲ್ಲ. ಜಯಪ್ರಕಾಶ ಯಾರು? ಓ ರಾಜ್, ನಿನ್ನ ತಲೆ ಅವನಿ ಕಣೋ, ಲಾಯರ್ ಜಯಪ್ರಕಾಶ್. ಓ ಸರಿ ಸಾರಿ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಜಯಪ್ರಕಾಶ್ ಅಂತಿಲ್ಲಲ್ಲ, ಅದಕ್ಕೆ ನಾನು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಓಕೆ ಕಂಟಿನ್ಯೂ. ಅದೇ ಕಣೋ, ನಿನ್ನ ಫ್ರೆಂಡ್ ಅದಲ್ಲ, ಬೇಕಂತಲೇ ಆ ಜಯಪ್ರಕಾಶ್ನ ಮೀಟ್ ಮಾಡೋದು ಹೋಗ್ತಾ ಇದ್ದಾಳೆ. ಸಾಲದಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ರ ಹೋಗ್ತಾ ಇದ್ದಾಳೆ ಗೊತ್ತೇನೋ? ಯಾಕೋ ಹೋಗ್ತಾ ಇದ್ದಾಳೇನೋ ಗೊತ್ತೇನೋ ಅಂತಂದ್ರೆ ನಾನೇ ಬಂದು ನೋಡಿದಿನ. ಹೇಳಿ ಮುಂದಿದ್ದು ಏನಂತ? ಯೂ ಶಿಟ್, ಕೋಪ ಮಾಡ್ಕೊಬಿಡ ಕಣೋ, ಮುಂದೆ ಹೇಳು. ಹೇಳ್ತೀನಿ ಕೇಳಿಸ್ಕೊ. ನಿನ್ನ ಫ್ರೆಂಡು ಸಾಲದಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಆ ಜಯಪ್ರಕಾಶನ್ನ ಮೀಟ್ ಮಾಡ್ಕೊಳಕ ಹೋಗಿದ್ದಾಳೆ. ಅದೇನು ಮೀಟ್ ಮಾಡಕ್ ಹೋಗ್ತಾ ಇದ್ದಾಳು, ಏನು ನನ್ನ ಮುಚ್ಚು ಸುಳ್ಳು ಹೇಳ್ತಾ ಇದ್ದಾಳು, ಏನು ಬೇಕಂತ ಹೋಗ್ತಾ ಇದ್ದಾಳು ಅಂತ ನನಗೆ ತಲೆ ಕೆಡ್ತಾ ಇದೆ. ಅಷ್ಟೇ ಅಲ್ಲ ಕಣೋ. ಅಷ್ಟೇ ಅಲ್ಲ ಕಣೋ, ಮೊದಲೆಲ್ಲ ನಾನು ಅಷ್ಟೆಲ್ಲ ಗೋಗರೆದು ಸೀರೆ ಹಾಕಲ್ಲ ಅಂತಂದು ಹೇಳ್ತಿದ್ಲು. ಹಾಕ್ಕೊಳ್ಳೆ ಸೀರೆನ ಸೂಪರ್ ಕಾಂತೀಯ ಅಂತಂದರೆ ನಾನು ಸೀರೆ ಹಾಕ್ಕೊಂಡಂಗಿಲ್ಲ, ನನಗೆ ಇಷ್ಟವಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಳು. ಇವತ್ತು ಕಣೋ, ನನ್ನ ಕಣ್ಣು ಕುಕ್ಕುವಂತೆ ಲೈಟ್ ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡು ಎಷ್ಟು ಮುದ್ದಾಗಿ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಗೊತ್ತೇನೋ? ಅವಳನ್ನು ಹಾಗೆ ನೋಡಿದ್ರೆ ನನ್ನ ತಲೆ ಕೆಡಲ್ವೇನೋ? ನೀನೇ ಹೇಳು. ಹೋಗಿಬಿಡು, ಇವತ್ತೇನಾಕಿಗೆ ಪಿಂಕ್ ಕಲರ್ ಸಾರಿ ಉಟ್ಕೋಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಉಟ್ಕೊಂಡಿದ್ದಾಳೆ. ಅದಕ್ಕೇನಾಯ್ತು ಇವಾಗ? ಅಯ್ಯೋ ಲೋ, ಅದು ಹಾಗಲ್ಲ.
ಇವಳು ಬೇಕಂತಾನೆ ನನ್ನ ಉಳಿಸೋ ಸಲುವಾಗಿನೇ ಈ ಥರ ಮಾಡ್ತಾ ಇದ್ದಾಳೆ. ಗೊತ್ತಾತನೋ ರಾಜ್? ಹೌದಾ? ಸರಿ ಬಿಡು. ನೀ ಏನು ಗೊತ್ತನ, ಇವೆಲ್ಲ ಕೋಪನ ತಾಪನ ಮಾಡಿಕೊಳ್ಳಾರ್ದನ ಸಮಾಧಾನವಾಗಿ ಅವಳನ್ನ ಹ್ಯಾಂಡಲ್ ಮಾಡ್ಬೇಕು ಕಣೋ. ಓ, ನಾ ಇನ್ನೂ ಹ್ಯಾಂಡಲ್ ಮಾಡ್ಬೇಕಾ ಕೋಪನ? ಎಷ್ಟು ತಗ್ಗಿ ಬಗ್ಗಿ ಹೋಗ್ತಾ ಇದ್ದೀನಿ ಗೊತ್ತೇನೋ? ಅಷ್ಟೇ, ಇಲ್ಲವಾದ್ರೆ ನಾನು ಏನೋ ಮಾಡ್ತಾ ಇದ್ದೆ. ಏನು? ನಿನಗೆ ಗೊತ್ತು ಕಣೋ, ನಾನು ಹೇಗೆ ಸಾಫ್ಟ್ ಆಗಿರ್ತೀನಿ ಹಾಗೇನೆ ಕೋಪನು ನೆತ್ತಿಗೆ ಇರ್ತಂದ್ರೆ ಜಮದಗ್ನಿನೇ ಆಗೋದು. ಅಯ್ಯೋ ಬಿಡು ಮಾರಯ್ಯ, ಏನೋ ಬಿಡು. ಇನ್ ಮುಂದೆ ನಾನು ಹೀಗೆ ಸಾಫ್ಟ್ ಆಗಿರಲ್ಲ. ಆ? ಯಾಕೋ ಈ ತರ ಕೆಟ್ಟ ಧ್ವನಿಯಲ್ಲಿ ನಗ್ತಾ ಇದೀಯಾ? ಇನ್ನೇನ್ ಮಾಡಿ? ನೀನ್ ಬೇರೆ, ನೀನು ನಿನ್ ಕತೆಯೋ. ಹೋಗು. ಅವಳಿಗೆ ನಿನ್ನ ಮೇಲಿರುವ ಕೋಪ ಅಷ್ಟು ಸುಲಭವಾಗಿ ತರುವುದಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ. ಸ್ವಲ್ಪ ಸಮಯ ಕೊಟ್ಟು ನೋಡು, ಬಳಿಕ ಅವಳೇ ನಿಧಾನವಾಗಿ ಎಲ್ಲವನ್ನು ಮರೆತು ನಿನ್ನೊಂದಿಗೆ ಬದಲಿನಂತೆ ಬರೆಯಬಹುದಲ್ವಾ? ಅದನ್ನ ಬಿಟ್ಟು ನೀನು ಅವಳನ್ನ ಸೀರೆಯಲ್ಲಿ ನೋಡಿದೆ ಮುದ್ದಾಗಿ ಕಾಣ್ತಿದ್ದಾಳೆ ಎಂದು ಕೆರಳಿ ಏನಾದ್ರೂ ಅನಾಹುತ ಮಾಡಿ ಮದುವೆಗೆ ಮೊದಲೇ ಅಪ್ಪನ ಪೋಸ್ಟ್ ಏನಾದ್ರೂ ಪಡೆಯುವ ಆಸೆ ಬಿದ್ದಿದ್ರೆ ಈ ಜನ್ಮದಲ್ಲಿ ಮಗನೇ ನೀನು ಅಪ್ಪನಾಗುವ ಕನಸನ್ನು ಮರ್ತು ಬಿಡ್ತೀಯಾ ಅಷ್ಟೇ. ಹಂಗಂದ್ರೆ ಅಪ್ಪನಾಗೋ ಕನಸನ್ನು ಮರೆತು ಬಿಡ್ಬೇಕು, ಹಾಗೆ ಮಾಡಿಬಿಡ್ತಾಳೆ ಆ ನಿನ್ನ ದುರ್ಗಾ. ಗೊತ್ತಾಯ್ತಲ್ವಾ? ಮೊದಲು ಹೇಗೆಲ್ಲ ನೀನು ಯಾವಾಗ್ಲೂ ಪ್ರೇಮ ಕವಿ ಹಾಗೆ ಹಾಡ್ತಾ ಇದ್ದ ಹಾಗೆ ಮಾಡ್ಕೊಂಡು ಇರ್ತಿದ್ದಿಲ್ಲ. ಸ್ವಲ್ಪ ಹುಷಾರಾಗಿರಪ್ಪ. ಅಂದ್ರೆ ನಿಂತೆಲೆ ಹೇಳ್ತಾ ಇಲ್ವೇನೋ, ಹಾಡಾಡ್ಕೊಂಡು ಹಾಗೆ ಸ್ವಲ್ಪ ಹುಷಾರಾಗಿರಪ್ಪ ಅಂತ ಹೇಳ್ತಾ ಇರೋದು. ಇಡೋ, ನಂಗೆ ಕೆಲಸ ಇದೆ. ಛೇ, ಫೋನ್ ಕಟ್ ಮಾಡ್ಬಿಟ್ಟ. ಹೌದಲ್ವಾ? ನನ್ನ ಪ್ರೀತಿಯ ದುರ್ಗಾನ ಈ ರೀತಿ ಮುಟ್ಟಲು ಹೋದ್ರೆ ಬಿಡ್ತಾಳ? ನನ್ನ ಬಲಗೈ ಮುರಿದು ಎಡಗೈಗೆ ಕೊಟ್ಟು ಬಿಡ್ತಾಳೆ ಅಷ್ಟೇ ಈ ನನ್ನ ಲೇಡಿ ಸಿಂಗಮ್. ಏನೇ ಆಗ್ಲಿ ನನ್ನ ಹುಡುಗಿ ತುಂಬಾನೇ ಚಂದನಪ್ಪ. ಅಯ್ಯೋ, ಟೈಮ್ ಆಯ್ತು. ಈ ನನ್ನ ಲೇಡಿ ಸಿಂಗಮ್ ಬರುತ್ತೆ, ನಾನು ಮನೆಯಲ್ಲೇ ಕಾಯ್ತೀನಿ. ಒಳಗಡೆ ನಮ್ಮ ಅತ್ತಿ ಏನು ಮಾಡೋಣ ನಂಗೆ ವಿಶೇಷ ಅಡುಗೆ ಅಂತ ನೋಡಿಕೊಂಡು ಹೊಟ್ಟೆ ತುಂಬ ಭಕ್ಷ್ಯ ಭೋಜವನ್ನು ಸವಿತೀನಿ. ಸಾರಿ ಜಯಪ್ರಕಾಶ್ ಅವರೇ, ಬರುವುದು ತಡವಾಯಿತು. ಅದು ಬೇರೆ ಇದು ಪಾರ್ಕ್ ತುಂಬಾ ದೂರವಿದೆ, ಹಾಗಾಗಿ ಜಾಸ್ತಿ ಲೇಟ್ ಆಯಿತು. ಸಾರಿ. ವಾವ್, ವಾಟ್ ಎ ಬ್ಯೂಟಿಫುಲ್ ಲೇಡಿ. ದುರ್ಗಾ ಈಸ್ ವೆರಿ ಬ್ಯೂಟಿಫುಲ್. ಹಾಯ್ ಜಯಪ್ರಕಾಶ್, ನನ್ನ ನೋಡಿದಾಗೆಲ್ಲ ಈ ರೀತಿ ಕಳೆದು ಹೋಗ್ತಿರಲ್ಲ, ಏನಾದರೂ ಕಾಯಿಲೆ ಇದೆಯಾ ನಿಮಗೆ? ಅದು ಚೇತೆ ಹಾಗೇನಿಲ್ಲ. ನಿಮ್ಮನ್ನ ಸೀರಿಯಲ್ ನೋಡ್ಬಿಟ್ನಲ್ಲ, ಈ ಸ್ಯಾರಿಯಲ್ಲಿ ನನಗೇನು ಹೇಳ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಓ ಹೌದಾ? ಥ್ಯಾಂಕ್ ಯು. ಹೌದು, ಏನು ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಅದೇನು? ಅದು ಬನ್ನಿ ಕೂತ್ಕೊಂಡು ಮಾತಾಡೋಣ. ಇಟ್ಸ್ ಓಕೆ, ಹೇಳಿ, ಏನು ವಿಷಯ? ಅದು ಮಿಸ್ ದುರ್ಗಾ, ಮತ್ತೆ ಮನೆಯಲ್ಲಿ ನಮ್ಮ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ. ನನಗೆ ನೀವು ತುಂಬಾ ಇಷ್ಟ ಆಗಿದ್ರಿ, ಬಟ್ ನನ್ನ ಪೇರೆಂಟ್ಸ್ ಒಪ್ತಿಲ್ಲ. ಮಗು ನಿಮ್ಮಿಂದ ಆಗದೆ ಇದ್ರೂ ಪರವಾಗಿಲ್ಲ, ಆದರೆ ಮಗುವಿನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಅದರ ಕುಲ ಗೋತ್ರ ಗೊತ್ತಿಲ್ಲ ಅಂತ ಮಗುವಿಗೆ ನಮ್ಮ ವಂಶದ ಹೆಸರನ್ನು ಹೇಗೆ ಕೊಡೋದು ಎಂದು ಹಠ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್, ಇಟ್ಸ್ ಓಕೆ. ಯಾಕೆ ಬೇಸರ ಮಾಡ್ಕೊಂತಿದ್ರಾ? ಇದರಲ್ಲಿ ಬೇಜಾರು ಬೆಳೆಸೋ ವಿಷಯವೇನೂ ಇಲ್ವಲ್ಲ. ಎಲ್ಲವೂ ಅವರ ದೃಷ್ಟಿಕೋನವಷ್ಟೇ. ನನ್ನ ಮಗಳಂತಹ ಎಷ್ಟೋ ಮಕ್ಕಳು ಆಶ್ರಮಗಳಲ್ಲಿ ಬೆಳೀತಾ ಇದ್ದಾರೆ. ನಿಮ್ಮಂತಹ ಎಷ್ಟೋ ಜನ ದುಡ್ಡಿರುವ ಶ್ರೀಮಂತರು ವರ್ಷಕ್ಕೊಮ್ಮೆ ಅಂತಹ ಆಶ್ರಮಗಳಿಗೆ ಭೇಟಿ ಕೊಟ್ಟು ಬರ್ತ್ಡೇ, ಮ್ಯಾರೇಜ್, ಆನಿವರ್ಸರಿ ಆಚರಣೆ ಮಾಡಿ ಫೋಟೋ ತೆಗೆಸಿಕೊಂಡು ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಮೆಚ್ಚುಗೆ ಪಡೆಯುತ್ತಾರೆ ಹೊರತು ಅಂತಹ ಒಂದು ಮಗುವಿಗೆ ವಾರ್ಷಿಕ ಜವಾಬ್ದಾರಿ ತೆಗೆದುಕೊಳ್ಳುವುದು ಮುಂದಾಗೋದಿಲ್ಲ ಅಲ್ವಾ? ಅದು ಬಿಡಿ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಂತಿದ್ರಾ? ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ? ನೀವೇ ಈ ಮದುವೆ ಒಪ್ಪಿದ್ರು ನಾನಂತೂ ಈ ಮದುವೆಗೆ ಒಪ್ಪಿಗೆ ಹೇಳ್ತಾ ಇರಲಿಲ್ಲ. ನನಗೆ ಮದುವೆ ಮೇಲೆ ಆಸಕ್ತಿಯೇ ಇರಲಿಲ್ಲ. ಆದರೂ ಅಮ್ಮನ ಮನಸ್ಸಿಗೆ ನೋವಾಗಬಾರ್ದು ಎನ್ನುವ ಕಾರಣಕ್ಕೆ ನಿಮಗೆ ನಿಮ್ಮ ಜೊತೆ ಭೇಟಿ ಮಾಡೋ ಒಂದು ಅವಕಾಶ ಅಷ್ಟೇ. ಛೇ, ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ. ಬನ್ನಿ
ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋಣ. ಆದರೆ ಮಿಸ್ ದುರ್ಗಾ, ಬಟ್ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಇಷ್ಟಪಟ್ಟಿದ್ದೆ. ನಿಮ್ಮನ್ನೇ ಮದುವೆ ಆಗಬೇಕು ಎಂದುಕೊಂಡಿದ್ದೆ. ಬಟ್ ಐ ನೋ, ನನಗೆ ಗೊತ್ತು ನೀವು ಸಮರ್ಥನ ಮೇಲೆ ಹಠಕ್ಕಾದರೂ ನನ್ನನ್ನು ಮದುವೆ ಆಗಬೇಕು ಎಂದುಕೊಂಡಿದ್ರಿ ಅಲ್ವಾ? ಅಯ್ಯೋ ಬಿಡಿ, ಯಾಕೆ ಇಷ್ಟು ಸ್ಯಾಡ್ ಆಗ್ತಾ ಇದ್ದೀರಾ? ನಿಮ್ಗೆ ಗೊತ್ತಾ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ವ್ಯಕ್ತಿ ಅಂತ? ವೈಯಕ್ತಿಕ ವಿಚಾರಗಳನ್ನು ಹೇಳ್ತೀನಿ ಅಂದರೆ ಮೊದಲೇ ಆತನ ವಿವರಗಳನ್ನು ಕಲೆ ಹಾಕಿರ್ತೀವಿ ಅಂತಲೇ ಅರ್ಥ. ಸರಿ ಸರಿ, ಬನ್ನಿ ಊಟ ಮಾಡೋಣ. ಇನ್ನು ಯಾಕೋ ಊಟ? ಹಾಂ ಆಯ್ತು ಬಿಡಿ. ಓಕೆ ಜಯಪ್ರಕಾಶ್, ಆಗಾಗ ಭೇಟಿ ಆಗೋಣ. ಸರಿನಾ? ನೀವು ಲಾಯರ್, ನಾವು ಪೊಲೀಸ್. ಬೇಡ ಬೇಡವೆಂದರೂ ಮೀಟ್ ಮಾಡುವ ಸಮಯ ಸಂದರ್ಭ ಬರುತ್ತಲೇ ಇರ್ತದೆ. ಸರಿನಾ? ಬರ್ತೀನಿ. ಬಾಯ್. ಮಿಸ್ ದುರ್ಗಾ, ಹಾಂ ಹೇಳಿ. ಅದು ಮಿಸ್ ದುರ್ಗಾ, ನೀವು ಸಮರ್ಥನ ಮೇಲೆ ಹಠವಿದೆ ಎನ್ನುವುದು ಎಷ್ಟು ಸತ್ಯವೋ ನಿಮ್ಮನ್ನು ಇಷ್ಟಪಟ್ಟಿದ್ದು ಕೂಡ ಅಷ್ಟೇ ಸತ್ಯವೇ. ಇಟ್ಸ್ ಓಕೆ ಜಿ ಪಿ ಅವರೇ, ಜಯಪ್ರಕಾಶ್ ಅವರೇ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮದುವೆಗೆ ನನಗೊಂದು ಇನ್ವಿಟೇಷನ್ ಕಾರ್ಡ್ ಕಳಿಸಿ ಕೊಡಿ. ನನ್ನ ಮಗಳೊಂದಿಗೆ ತಪ್ಪದೇ ಬರ್ತೀನಿ. ಬರಲಾ? ಬಾಯ್, ಟೇಕ್ ಕೇರ್.